ತಗೊಂಡು ಸಂಚಿನ ಸ್ವಾಮಿ ಬಾಳೆಹಣ್ಣು ಎಷ್ಟು? 1 ರೂಪಾಯಿ. 1 ಕಾಲ? ಒಂದ್ ಕೆಲಸ ಮಾಡ್ತೀರಾ? ಏನು? 1 ರೂಪಾಯಿ ಬಾಳೆಹಣ್ಣು ನಂಗೆ ಕೊಟ್ಬಿಟ್ಟು 4 ಆಣಿದು ನೀವು ಮುರ್ಕೊಂಡು ತಿನ್ಬಿಡ್ತೀರಾ? ಈ ತರ 4 ಆಣೆ ವ್ಯಾಪಾರ ಮಾಡ್ಕೊಂಡು ಕೂತ್ಕೊಂಡ್ರೆ ಅಂಗಡಿ ಮುಚ್ಕೊಂಡು ಹೋಗ್ಬೇಕಾಗತ್ತೆ. ಹೋಗೆ ನೋಡಿ ಸ್ವಾಮಿ, ಬಡವ ಹೊಟ್ಟೆ ಹಸ್ವು. ಹೋಗೆ ಅಂತೆ ಬೆಳಗ್ಗೆನೆ ಹೋಗೆ. ಈ 1 ರೂಪಾಯಿ ಏನಯ್ಯ ಬರ್ತದೆ ಈ ಕಾಲದಲ್ಲಿ? ರೋಡ್ ಲಕ್ಷ್ಮಿ, ಅಮ್ಮ ತಾಯಿ, 1 1 2 ಪರವಾಗಿಲ್ಲ. ಒಂದ್ ಕೆಲಸ ಮಾಡು, ಮಧ್ಯಾಹ್ನ ನಮ್ಮ ಮನೆಗೆ ಹೊಟ್ಟೆರೊಳಗೆ ಹೋಗಿ ಹೊಟ್ಟೆ ತುಂಬ ಇಳಿಸುವಿ. ರಸ್ಕೌಳ ಕಾಗೆ ನನ್ ಮಗ. ಏನ್ ಬೇಕು? ಅದೇನದು? ಹಲ್ವಾ. ಇಲ್ವಾ ಅನ್ನ? ನಾನು ಹೇಳಿದ್ದು ಹಲ್ವಾ. ಹೌದಾ ಸ್ವಾಮಿ, ಒಂದ್ ಕೆಲಸ ಮಾಡಿ 3 ಇಡ್ಲಿ 5 ಕಪ್ ಸಾಂಬಾರ್ ಕೊಡ್ತೀರಾ? 5 ಕಪ್ ಸಾಂಬಾರ? ಬಡವಾ ಕೊಡ್ರಿ. ಎಲ್ಲಿಂದ ಬಂದಯ್ಯ ಇವನು? ಅಬ್ಬಾ, ನಾನ್ 3 ಇಡ್ಲಿ 5 ಕಪ್ ಸಾಂಬಾರ್ ತಿನ್ನ ನೋಡಿ ನನ್ನ ಒರಿಜಿನಲ್ ಚಿತ್ರನ ಅನ್ಕೊಂಡ್ಬಿಟ್ಟಿದ್ರು. ಒಳ್ಳೇದಾಯ್ತು, ಹೋಗಿತ್ತು. 5 ಕಪ್ ಸಾಂಬಾರ್ ಕೇಳಿದ್ರಿ, 2 ಕಪ್ ಕೊಟ್ಟಿದ್ರಲ್ರಿ. ಏನಪ್ಪಾ ಅದು ಹುಡುಕ್ತಾ ಇದ್ಯಾ? ಸರ್ ಅದು ಏನದು? ದುಡ್ಡಿದೆ ಅಂತ ತಿಳ್ಕೊಂಡು ತಿನ್ಬಿಟ್ಟೆ. ಓಹೋ, ದುಡ್ಡಿದೆ ಅಂತ ಅವ್ರು ತಿಂಡಿ ಕೊಟ್ಬಿಟ್ರು. ಈಗೇನ್ ವಿಷಯ? ಸರ್ ನಾಳೆ ತಂದ್ಕೊಡ್ತೀನಿ ಸರ್. ಓಹೋ, ನಾಳೆ ಬೇರೆ ಬರ್ಬೇಕು ಅಂತ ಮಾಡಿದ್ಯೇನೋ? ಕೃಷ್ಣ ಕರೆದ್ರ ಸರ್? ನೋಡು, ಇವನು ಒಳಗಡೆ ಕರ್ಕೊಂಡೋಗಿ ದುಡ್ಡು ವಸೂಲ್ ಮಾಡು. ಏಯ್ ಬಾರಯ್ಯ ಒಳಗಡೆ. ಸರ್ 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 ಇದೊಂದ್ಸರಿ ಬಿಟ್ಬಿಡಿ ಸರ್. ಸರ್ 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 ಪ್ಲೀಸ್ ಸರ್. ಒಳಗಡೆ ಕರ್ಕೊಂಡು ಅಕೌಂಟ್ ಬರೆಸ್ತಾರ? ಚಾಕ್ರಿ ಮಾಡ್ಬೇಕು. ಏನ್ ಚಾಕ್ರಿ? 10 ಕೆಜಿ ಹಿಟ್ಟು ರುಬ್ಬೇಕು, 50 ಪ್ಯಾಕೆಟ್ ನೀರು ಸೇದಬೇಕು. ಅದ್ರಲ್ಲೂ ಅಕೌಂಟ್? ಹೌದು. ಸರ್, ಒಂದ್ ಇಡ್ಲಿ ಎಷ್ಟು? 1 ರೂಪಾಯಿ. ಸಾಂಬಾರು ಫ್ರೀ. ಸ್ವಲ್ಪನೂ ಮಾನ ಮರ್ಯಾದೆ ಇಲ್ದಾರೆ ಜನಗಳು. ದುಡ್ಡಿಲ್ದೇ ಹೋಟ್ಲಿಗೆ ಯಾಕೆ ಬರ್ಬೇಕು? ತಗೊಳ್ಳಿ. ಅಯ್ಯ, ಓಹೋ, ನಿಂದು ಅದೇ ಕಥೆ. ಅದು ಸರ್, ಇದು ಜೇಬಲ್ ದುಡ್ಡು ಹಾಕೊಂಡ್ ಬಂದೆ, ಅದ್ ಕೆಳಗಡೆ ಬಿದ್ದೋಯ್ತು. ಓನ್ ಸರ್. ಇದನ್ನ ನಾನ್ ನಂಬೇಕು. ಓನ್ ಸರ್, ನೀವೇ ಬೇಕಾದ್ರೆ ಕೈ ಹಾಕಿ ನೋಡಿ. ನಿನ್ ಕೈಯೇ ಕಾಣ್ತಾ ಇದೆಯಲ್ಲಪ್ಪ, ಇನ್ ನನ್ ಕೈ ಯಾಕೆ ಹಾಕ್ಲಿ? ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಓನ್ ಸರ್, ಬಾರಿ ಬಡವಾ ಸರ್. ನೀನ್ ಹೇಳ್ತಾ ಇರೋದು ನಿಜಾನಾ? ಇಲ್ದೇ ನಾನೇ ಯಾಕೆ ಸರ್ ಹಿಂಗ್ ಬರ್ತಾ ಇದ್ದೆ? ಸ್ಟೈಲ್ ಆಗಿ 3 ಪೀಸ್ ಸೂಟ್ ಹಾಕೊಂಡ್ ಬರ್ತಾ ಇದ್ದೆ. ಸರ್, ನಾನ್ ಮಾಡಿರೋ ತಪ್ಪಿಗೆ 10 ಕೆಜಿ ಹಿಟ್ಟು ರುಬ್ಬಿ 50 ಪ್ಯಾಕೆಟ್ ನೀರು ಸೇರ್ಬಿಡ್ಲಾ ಸರ್? ಸ್ವಲ್ಪ ಕನ್ಸೆಷನ್ ಕೊಡಿ ಸರ್. ಏನಾದ್ರೂ ಕೆಲಸ ಕೊಟ್ರೆ ಮಾಡ್ತೀಯಾ? ಓ, ಮಾಡ್ತೀನಿ ಸರ್. ಸರ್ವರ್ ಕೆಲಸ? ಓ, ಏನಾದ್ರೂ ಅನುಭವ ಇದೆಯಾ? ಅದ್ ಯಾವ ದೊಡ್ಡ ವಿಷಯ ಬಿಡಿ ಸರ್. ಯಾರ ಗಿರಾಕಿ ತಿಳ್ಕೊಂಡು ಇದು ಯಾವ ಮಾಡಿದ್ದು ಅಂದ್ರೆ ಜಸ್ಟ್ 10 ಮಿನಿಟ್ಸ್ ಬ್ಯಾಕ್ ಫ್ರೆಶ್ ಅಂತ ಹೇಳ್ಬಿಟ್ರೆ ಆಗೋಯ್ತು ಸರ್. ಬೋ ಚಾಲೂಕ್ ಆಗಿದ್ಯಾ? ಕೃಷ್ಣ, ಏನ್ ಸರ್? ನೋಡು, ಇವನ ಹೆಸರು ಬರ್ಕೋ. SS ಸೋಮಣ್ಣ. SS ಸೂಪರ್ ಸರ್ವರ್ ಸೋಮಣ್ಣ ಅಂತ. ಆಗ್ಲೇ ಸರ್ವರ್ ಕೆಲ್ಸಕ್ಕೆ ಸೇರ್ಬಿಟ್ಲೇನೋ? ಸರ್, ಯೂನಿಫಾರ್ಮ್ ಹಾಕೊಂಡ್ಬಿಡ್ಲಾ? ಡ್ಯೂಟಿ 8 ಅವರ್ ತಾನೆ? ಸರ್ವರ್ ಯಾಕ್ರಿ ಬಡ್ಕೊಂತ ಇದೀರಾ? ಏನ್ರಿ ಬೇಕು? ಯಾಕಯ್ಯ ಒಡೆ ಇಷ್ಟು ಚಿಕ್ಕದಾಗಿದೆ? ರೂಮು ದೊಡ್ಡದಾಗಿದೆ, ಅದಕ್ಕೆ ಒಡೆ ಚಿಕ್ಕದಾಗ ಕಾಣಿಸ್ತಾ ಇದೆ. ನಾಕಣ್ಣ, ಇವಳು ನಿಮ್ ಮಗಳ? ಹೌದು. ನಿನ್ಗೆ ಗೊತ್ತಾಯ್ತು? ಲೆಫ್ಟ್ ಹ್ಯಾಂಡ್ ಅಲ್ಲಿ ತಿಂತಾ ಇದ್ಲಲ್ಲ, ಅದಕ್ಕೆ ಗೊತ್ತಾಯ್ತು. ಜ್ಯೂಸ್ ಏನಿದೆ? ಕನ್ನಡದಲ್ಲಿ ಹೇಳ, ಇಂಗ್ಲಿಷ್ ಅಲ್ಲಿ ಹೇಳ? ಕನ್ನಡದಲ್ಲಿ ಹೇಳಪ್ಪ. ಮರದ ಮೇಲೆ ಮಹಾ ಅಳ್ಳಾಡಿಸು. ಬೇಡ, ಇಂಗ್ಲಿಷ್ ನಲ್ಲಿ ಹೇಳಪ್ಪ. ಇಂಗ್ಲಿಷ್ ಅಲ್ಲಿ ಹೇಳ? ಟ್ರೀ ಟಾಪ್, ಗ್ರೇಟ್ ಶೇಕ್. ಅದು ಬೇಡ, ಬೇರೆ ಏನಾದ್ರೂ ಇದೆಯಾ? ಮ್ಯಾಂಗೋ ಇದೆ, ಗ್ರೇಪ್ ಇದೆ. ಒಂದು ಮ್ಯಾಂಗೋ. ಏನಮ್ಮ ಬೇಕು ನಿಮ್ಗೆ? ಇಲ್ಲಿ ಬಂದ್ ಕೇಳು. ಚಿಕ್ಕ ಬುಕ್ಕ ಬ್ಯಾಕ್ ಇಂಜನ್. ನೀವಾ? ನಾವೇ ಬಂದಿದೀವಿ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ಆ ಬಾಡಿಯಲ್ಲಿ ಲಕ ಲಕ ಅಂದಾಗ್ಲೇ ಗೊತ್ತಾಯ್ತು ಇಲ್ಲಿ ಯಾವ್ದೋ ಫಿಗರ್ ಬಂದಿದೆ ಅಂತ. ಯೋ ಸರ್ವರ್, ಇನ್ನೇನಿದಪ್ಪ? ಯೋ ನಾಕಣ್ಣ, ಜ್ಯೂಸ್ ಕೊಡೋಣ, ಇನ್ನೇನು ಬೇಡಣ ಅನ್ಬಿಟ್ಟು ಈಗ ಏನಿದೆ ಅಂತ ಇದ್ಯಾ? ಯಾಕೆ ಇವ್ರು ಬಂದಿದ್ದಾರೆ ಅಂತನಾ? ನನ್ಗೆ ಅವಮಾನ ಮಾಡ್ತೀಯಾ? ಬಾಮ ನೀನು. ಎಷ್ಟು ಕೊಪ್ಪಿದೆ ಅವನಿಗೆ. ನೋಡಿದ್ರ ಮೇಡಮ್, ನೋಡಿದ್ರ ಎಷ್ಟು ಸೊಕ್ಕಿದೆ ಈ ಸರ್ವರ್ಗೆ ಅಂತ. ಅಲ್ಲ ಮೇಡಮ್, ನಿಮ್ಮ ಹತ್ರ ಮಾತಾಡಿದ್ರೆ ಇವನಿಗೇನ್ ನಷ್ಟ? ಅದೇ ನನ್ ಕಷ್ಟ. ವ್ಯವಹಾರ ನನ್ನ ಹತ್ರ, ಅವ್ರ ಹತ್ರ ಅಲ್ಲ. ಬಿಲ್ ಕೊಡಯ್ಯ. ಎಲ್ಲೋ ನೋಡ್ದಂಗಿದ್ಯಲ್ಲ ನಿಮ್ಮನ್ನ. ತಗೊಳ್ಳೆ ಆ ಬಿಲ್ನ. ಯಾಕೆ ಹೆಣ್ಮಕ್ಳ ಗಿಲಿಗಿಲಿ ಮಾಡ್ತಾ ಇದ್ಯಾ? ಯಜಮಾನ್ರಿಗೆ ಹೇಳಿದೆ ಅಂದ್ರೆ ಬಾಯಿಲೆ
ಹೋಗ ಆಚೆಗೆ. ನೋಡ್ಕೋತೀನಿ ನಿನ್ಗೆ. ಇನ್ನು 5 ವರ್ಷ ಹೋದ್ರೆ ಹೆಣ್ಮಗಳು ಮದುವೆ ಮಾಡ್ಬೇಕು, ಇಲ್ಲಿ ಬಂದು ಡವ್ ಹೊಡಿಯಕ್ಕೆ ಡಗಾರ್. ಈ ಸರ್ವರ್ ಕೆಲಸ ತುಂಬಾ ಕಷ್ಟ ಅಲ್ಲ? ಅಯ್ಯೋ ಅದು ಯಾಕೆ ಕೇಳ್ತೀರಾ ಬಿಡಿ. ಸರ್ವರ್ ಅಂದ್ರೆ ಒಂಥರ ದೇವ್ರಿದ್ದಾಗಿ, ತಾಳ್ಮೆ ಇರ್ಬೇಕು. 100 ತರ ಜನ ಬರ್ತಾ ಇರ್ತಾರೆ, 1000 ತರ ಮಾತಾಡ್ತಾ ಇರ್ತಾರೆ, ಅದಕ್ಕೆಲ್ಲ ಅನ್ಸರ್ಸ್ಕೊಂಡು ಹೋಗ್ತಾ ಇರ್ಬೇಕು. ಕೆಲವರು ಅಂತಾರೆ, ಕೆಲವರು ಏನೋ ಇದೆ ಅಂತಾರೆ, ಕೆಲವರು ಬಾಳೆಯಲ್ಲಿ ಅಂತಾರೆ, ಅದೆಲ್ಲದಕ್ಕೂ ಅನ್ಸರ್ಸ್ಕೊಂಡು ಹೋಗ್ತಾ ಇರ್ಬೇಕು. ಕೆಲವರು ಮನೇಲಿ ಹೆಂಡತಿ ಕೋಪನ ತಗೊಂಬಂದು ನಮ್ಮೇಲೆ ಬಿಟ್ಬಿಡ್ತಾರೆ. ಇನ್ನ ಕೆಲವರು ಈಗ ನೋಡಿದ್ರಲ್ಲ, ಮನೇಲಿ ಹೆಂಡತಿ ಸರಿಯಿಲ್ಲ ಅಂದ್ರೆ ಮಕ್ಕಳುಗಳನ್ನ ಕರ್ಕೊಂಡು ಫ್ಯಾಮಿಲಿ ರೂಮ್ ಬರ್ತಾರೆ ಡೌಗಳು ನೋಡಕ್ಕೆ. ಇದೆಲ್ಲ ಮಾಮೂಲಿ ಇದ್ದಿದ್ದೇ ಬಿಡಿ. ಕೊಡ್ಲಿ, ನೀವ್ ಹೀಗೆ ಮಾತಾಡ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅಂತ ಅನ್ಸತ್ತೆ. ಮಾತಾಡೋದಕ್ಕೆ ಕಾಸ ಕೊಡ್ಬೇಕು. ನಿಮ್ಗೇನ್ ಕೊಡ್ಲಿ? 2 ಮಸಾಲೆ ದೋಸೆ. ಮಸಾಲೆನಾ? ಯಾಕೆ ಹೇಗೆ ಹೆದರ್ತಿದ್ದೀರಾ? ನನ್ ಶತ್ರುಗಳು ಬಂದ್ರು ಈ ಹೋಟ್ಲಲ್ಲಿ ಮಸಾಲೆ ಕೊಡಲ್ಲ, ಅಂತದ್ರಲ್ಲಿ ನಿಮಗ್ ಕೊಡ್ತೀನಾ? ಏನಪ್ಪ ಇವ್ರು ಯಾರು ಅಂತ ಗೊತ್ತಾ? ಗೊತ್ತಿಲ್ದೆ ಏನೇನು, ಮನೇಲಿ ತಿನ್ನಕ್ಕಿದ್ರು ಹೋಟ್ಲಿಗೆ ಬರ್ತಾರೆ, ಕಲ್ಲು ಮಂಡು ತಿನ್ನಕ್ಕೆ ಎಲ್ಲ ಹಣೆ ಬರ. ಸರಿ ಸರಿ, ಸ್ವೀಟ್ಸ್ ಏನಿದೆ? ಸ್ವೀಟ್ಸಾ? ಮೈಸೂರು ಪಾಕ್, ಜಿಲೇಬಿ, ಜಾಂಗೀರ್, ಬಾದುಷಾ, ಚಮಚಮ್, ಚಂಪಾಕಲೆ, ದಿಲ್ಕುಶ. ಕಣ್ಮುಚ್ಕೊಂಡು ವಾಪಸ್ಬಿಟ್ರಲ್ಲ. ಎಲ್ಲ ಅಭ್ಯಾಸ ಬಲ. ಆದ್ರೆ ನಂಗೊಂದು ಅರ್ಥ ಆಗ್ಲಿಲ್ಲ. ತಿನ್ನಿ ಗೊತ್ತಾತೆ. ಚೌಚೌಬಾತ್ ಬೆಳಗ್ಗೆನೆ ಖಾಲಿ. ಮತ್ತೆ ಬೋರ್ಡಲ್ಲಿ ಬಳಪ ಇದೆ ಅಂತ ಬರ್ದಿದ್ದಾರೆ, ಅಳ್ಸದ್ರಾಯ್ತು. ಮತ್ತೆ ಬರೀತಾರೆ ಯಾವಾಗ್ಲೂ. ಸಾಯಂಕಾಲ. ಲೇ ಬೇಗ, ಟೈಮ್ ಆಯ್ತು ಕಣೆ. ನಿಮ್ ಹೆಸರೇನು? ಸುಧಾ. ಆ, ಸುಧಾ ಮುರ್ಸಾದಾ. ನೀನೇ ಅವ್ನ್ ಮಾತಾಡ್ತಾ ಇದ್ರೆ ಯಾವ್ದೋ ಮತ್ನಲ್ಲಿ ಇದೆಯಾ? ಏನಿಲ್ವೇ, ಅವ್ನ್ ತುಂಬಾ ತಮಾಷೆಗೆ ಮಾತಾಡ್ತಾನಲ್ಲ. ಅವನಿಗೆ ನೀನ್ ಹೋಟ್ಲು ಯಜಮಾನ್ರು ಮಗಳು ಅಂತ ಗೊತ್ತಾಗಿದ್ರೆ ಹಾಗ್ ಮಾತಾಡ್ತಾ ಇದ್ನಾ? ಬರ್ಲಿ ಇರು, ಹೇಳ್ತೀನಿ. ಬೇಡ ಕಣೆ, ಸುಮ್ನೆ ಇದ್ಬಿಡ್ರೆ. ನಿಮಗೆ ಯಾವಾಗ್ಲೂ ರೇಟ್ಸೋದು ಒಂದೇ ಕೆಲಸ. ಇವತ್ತು ನಮ್ಮ ಅಡಿಗೆ ಭಟ್ಟ ಬರಲಿಲ್ಲ, ಅವ್ನ ಮಗನೇ ದೋಸೆ ಹಾಕಿದ್ದಾನೆ. ನೀವು ಪೀಸ್ ಮಾಡೋ ಅವಶ್ಯಕತೆ ಇಲ್ಲ, ಅವನೇ ಎಲ್ಲ ಪೀಸ್ ಮಾಡ್ಬಿಟ್ಟಿದ್ದಾನೆ. ತಿನ್ನಿ, ಕಷ್ಟಪಡ್ತೀನಿ. ಕಲೀರಿ. ಏನ್ ನೋಡ್ತಾ ಇದ್ರ? ತಿನ್ನಿ. ಲಂಗಿಗೂ ಸೋಲಂಗಿಗೂ ಏನ್ ಓದ್ತಿದ್ದೀರಾ? Andros and Lion. Langigu, so langigu, nobody can say how langigu. ಪರವಾಗಿಲ್ಲ, ಚೆನ್ನಾಗಿ ಓದ್ತಿದ್ದೀರಾ. Thank you. Langigu, so langigu, nobody can say how langigu. ಯಾವ್ದಾದ್ರು ಪರೀಕ್ಷೆ ಕಟ್ಟಿದ್ದೀರಾ? ಹೌದು, 7ನೇ ಕ್ಲಾಸ್, 7ನೇ ಸರಿ. Langigu, so langigu, nobody can say how langigu. ಏನ್ ಸರ್ ಇವತ್ತು ರಶ್ಯ ಇಲ್ಲ? ಯಾಕೆ ಸರ್? ಯಾಕೆ ಹೋಗ್ ಬರೋರ ಹತ್ರ ಜಗಳ ಆಡ್ತಾರೋ? ರಶ್ ಆಗಿರುತ್ತೆ, ಹೇಳಿ ನೋಡೋಣ. ಅವನು ನಿಮ್ಗೆ ಹೇಳ್ತೀನಿ ಅಂದ, ಹೇಳು ಅಂದೆ ಸರ್. ಸರಿ ಸರಿ, ಇದೇ ಕೊನೆ, ಇನ್ನೊಂದ್ಸರ್ತಿ ಈ ತರ ಕಂಪ್ಲೇಂಟ್ ಬರಬಾರ್ದು. ಹೋಗೋಗು, ಕೆಲಸ ನೋಡೋಗು. ಯಾರ್ ಇಡ್ಲಿ ಸಾಂಬಾರ್? ಅರೆ ಸುಧಾ, ನೀನಿಲ್ಲಿ? ಅಲ್ಲಮ್ಮ, ಏನೇ ಆಗ್ಲಿ ನಿನ್ನ ಹೋಟ್ಲಿಗೆ ಬರೋಲ್ಲ ಅಂತ ಹಠ ಮಾಡಿದ್ದೆ, ಈಗ ಬರೋದು ಮಾತ್ರ ಅಲ್ಲ, ತಿಂಡಿ ಬೇರೆ ತಿಂತಾ ಇದ್ಯಲ್ಲಮ್ಮ. ನಾನೇನು ಬರ್ಬೇಕು ಅಂತ ಬರ್ಲಿಲ್ಲ, ಕಾಲೇಜಿಗೆ ಬೇರೆ ಟೈಮ್ ಆಗಿತ್ತು. ಇವ್ರುಗಳು ಬೇಡ ಬೇಡ ಅಂದ್ರು, ಕರ್ಕೊಂಡ್ ಬಂದ್ರು, ಅದಕ್ಕೆ ಬಂದೆ. ಸೋಮು, ಕರೆದ್ರ ಸರ್? ನೋಡು, ಈ ಟೇಬಲ್ಗೆ ಏನೇನ್ ಬೇಕೋ ಎಲ್ಲ ತಿಂಡಿ ಕೊಡು, ಆದ್ರೆ ಬಿಲ್ ಮಾತ್ರ ಕೊಡ್ಬೇಡ. ಯಾಕೆ ಸರ್? ಇವ್ರ ಹತ್ರ ಕಾಸಿಲ್ಲ. ಪರವಾಗಿಲ್ಲ ಬಿಡಿ ಸರ್, ನಾನ್ ಕೊಡ್ತೀನಿ. ಅಯ್ಯೋ ಮುಟ್ಟಾಳ, ನಿನ್ನ ತಿಂಗಳು ಸಂಬಳ ಕೊಡ್ತಾ ಇರೋದೇ ಇವಳು ಕಣಯ್ಯ. ಅವಳು ಯಾರು ಗೊತ್ತಾ? ನನ್ನ ಮಗಳು. ಸ್ಪೆಷಲ್ ಆಗಿ ನೋಡ್ಕೋ. ನಿಮ್ ಮಗಳಿರೋದು ಹೇಳಿಲ್ವಲ್ಲ ಸರ್? ಏನ್ ಮೇಡಮ್, ನೀವು ನಮ್ಮ ಓನರ್ ಮಗಳು ಅಂತ ಮೊದ್ಲೇ ಹೇಳಕ್ಕಿಲ್ವಾ? ನಾನು ನಿಮ್ಮ ಹೋಟ್ಲು ಬಗ್ಗೆ ಅದು ಇದು ಅಂತ ಕೆಡ್ತಾ ಮಾತಾಡ್ಬಿಟ್ಟೆ. ಆಳದ ಬಾಯಿ ಸುಮ್ಮನೆ ಇರಲ್ಲ. ಅಯ್ಯೋ, ಪ್ಲೇಟಿನಲ್ಲಿ ಕೈ ತೊಳೆಯಬಾರ್ದು. ಪರವಾಗಿಲ್ಲ, ಓನರ್ ಮಗಳು. ಕಾಲೇಜಿಗೆ ಟೈಮ್ ಆಯ್ತು ಕಣ್ರೆ. ಬಂದ್ರೆ ಹೋಗೋಣ. ಮೇಡಮ್ ಹೊರಟ್ರಾ? ಹಾ. ಅಯ್ಯೋ ರಾಘವೇಂದ್ರ, ಅಷ್ಟೇ. ಮತ್ತೆ ಬಂದ್ರ? ಡ್ಯೂಟಿ ಮುಗಿತಾ? ಡ್ಯೂಟಿ ಎಲ್ಲಿ ಮುಗೀತು? ನಾನು ಇಲ್ಲಿ ಅಂದಿದ್ದೆಲ್ಲ ನೀವು ಹೋಗಿ ನಿಮ್ಮ ಅಪ್ಪನಿಗೆ ಹೇಳ್ತೀರಾ? ನಿಮ್ಮಪ್ಪ ಬಂದು ನಂಗೆ ಅವಾರ್ಡ್ ಕೊಟ್ಟು ನನ್ನ ಕೆಲಸ ಅಷ್ಟೇ. ಹೆದರ್ಬೇಡಿ, ಏನು ಹೇಳಿಲ್ಲ. ಹೇಳಿಲ್ವಾ? ಹಾಗಾದ್ರೆ ನನ್ನ ಕೆಲಸ ಗ್ಯಾರಂಟಿ. 2 ಕಾಫಿ. ನೋಡಿ. ಏನು? ನಿಮಗ್ ಮದ್ವೆ ಆಗಿದ್ಯಾ? ಇದು ಬರೀ ಪ್ರಶ್ನೆನಾ, ಇಲ್ಲ ಬೇರೆ ಅರ್ಥ ಇದೆಯಾ? ಇಲ್ಲ, ಸುಮ್ನೆ ಕೇಳ್ದೆ. ನಾನು ಸುಮ್ನೆ ಕೇಳ್ದೆ. ಹೀಗೆ ಮದುವೆ ಮಾಡ್ಕೋ ಅಂತಾರೆ. ಯಾರು? ನಮ್ಮಮ್ಮ. ನನ್ನ ನೋಡಿ ಇದುವರೆಗೂ ಯಾರು ಕೇಳಿರಲ್ಲ, ನೀವೇ ಫಸ್ಟ್ ಕೇಳಿದ್ದು. ಟು ಬಿ ಫ್ರಾಂಕ್, ಐ ಲೈಕ್ ಯುವರ್ ಇನ್ನೋಸೆನ್ಸ್. ಐ ಲೈಕ್ ಯುವರ್ ಇನ್ನೋಸೆನ್ಸ್. ನಿಮ್ ಹತ್ರ ಮಾತಾಡ್ತಿದ್ರೆ ಹೊತ್ತು ಹೋಗೋದೇ ಗೊತ್ತಾಗಲ್ಲ. ಆದ್ರೆ ಕಾಲೇಜ್ ಇದೆಯಲ್ಲ ನೋಡಿ, ನಾನೊಬ್ಬ ಸರ್ವರ್. ಗೊತ್ತು. ಐ ಲೈಕ್ ಯುವರ್ ಇನ್ನೋಸೆನ್ಸ್. ಥೂ, ನಿನ್ ಮಕ್ಕೆ, ನೀನ್ ಎಷ್ಟೇ ನೋಡಿದ್ರು ಬೆಳಗಾಗಲ್ಲ. ಅಯ್ಯೋ, ಈ ಹಾಳಾದ ಕನ್ನಡ ಇಲ್ದೆ ಹೋಗಿದ್ರೆ
ನನ್ನ ಮಗ ಹೆಂಗಿದೆ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಎಲ್ಲೆಲ್ಲಿ ನೋಡಲಿ ಶರ್ಟ್ ಎಲ್ಲ ಅರ್ದಿದೆ. ಓಯ್ ಯಾವ ಬಜಾರ್ ಪೆಟ್ಟಿಗೆ. ಜೀಮ್ ಬೂಮ್ ಬಾ. ಇದನ್ನ ನಾನೇನಾದ್ರೂ ಹಾಕೊಂಡ್ರೆ ನಾನಿರೋ ತರ ಕಳ್ಳ ಅನ್ಕೊಂಡ್ಬಿಡ್ತಾರೆ. ಛೀ, ಇದನ್ನ ನಾನೇನಾದ್ರು ಹಾಕೊಂಡ್ಬಿಟ್ರೆ ತಿರುಪೆವನು ಅನ್ಬಿಡ್ತಾರೆ. ಛೀ, ಇದನ್ನ ಹಾಕೊಂಡ್ರೆ ಏನಂತಾರೆ? ಆಲಿಜೂಲ ಅಂತಾರೆ. ಛೀ, ಇದೇನಯ್ಯ ಇದು? ಶರ್ಟೇ ಕಾಣಿಸ್ತಾ ಇಲ್ಲ, ಬರೀ ಕರ್ನಾಟಕ ಜನತೆನೆ ಕಾಣಿಸ್ತಾವ್ರೆ. ಅಯ್ಯೋ, ಇರೋದು ಇದೊಂದೇ ಶರ್ಟು ರಾಘವೇಂದ್ರ. ಇದೊಂದು ಲೆವೆಲ್ ಓಕೆ. ಓಯ್ ಡಬಾರ್ ಕ್ಲಿಂಗ್ ಕ್ಲಾಂಗ್ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಸಿಟಿ ಕಾರ್ಪೊರೇಷನ್. ಅರೆ ಲಲ್ಲಿ, ಯಾಕ ಎಲ್ಲಿಗೆ ಹೋಗಿದ್ದೆ? ಕಾಶ್ಮೀರ್ ಸಿಮ್ಲಾ ಎಲ್ಲಿಗೆ ಹೋಗ್ಬೇಕಾ? ಇಲ್ಲಕ್ಕ ಉಪಯೋಗಿಸಿ. ಇದನ್ನು ಹಾಕಿ ಚೆನ್ನಾಗಿ ಉಜ್ಜಿಬಿಡಿ. ಕರ್ರಗಿನ ಮುಖ ಬೆಳ್ಳಗಾಗಿ ಬಿಡುದು. ಈಸಿ. ಹಾಗಾದ್ರೆ ಈ ಕರ್ರಗಿನ ಬೆಟ್ಟೆಯನ್ನು ಬೆಳ್ಳಗೆ ಮಾಡಲು ಉಪಯೋಗಿಸಿ ಚೆನ್ನಾಗಿ ಉಜ್ಜಿಬಿಡಿ. ಡಗ 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 ಡಗ. ललिता जी क्यों ऐसा गुराइस्ता जी? मेरे क्या जी 18 रुपए को एक सोप लाया, कितना वो जिधर नौरे भी आता है नहीं जी. ऐसा नहीं जी, ऐसा ऐसा करना, ऐसा करिए तो आता है जी. देखो जी मैं डालता जी. डग 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 डंक नक 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 डंक. ऐसो डेड बॉडी म्यूजिक अद बेಡ ರಾಜಕೋಟಿ ಮ್ಯೂಸಿಕ್. ಡುಮ್ ಟಕ ಡುಮ್ ಡುಮ್ ಟಕ ಡುಮ್ ಡುಮ್ ಟಂಗ್ ಟಕ ಟಕ ಡುಮ್ ಡುಮ್. ಏನೇ ಅದು ಕೊಳೆನೇ ಬರ್ತಾ ಇಲ್ಲ. ಜೋರಾಗಿ ಉಜ್ಜಬೇಕು, ಆಗಲೇ ಬರುವುದು ಕೊಳೆ. ಓಯ್ ಥೋ, ಈಗ ಉಜ್ಜುವೆನು. ಟಕ್ ಟಕ್. ಸೋಮಣ್ಣ ಕರದೆಯ ಬಟ್ಟೆ, ಇಷ್ಟೇನಾ ನಿನ್ನ ಪವರು? ಜೋರಾಗಿ ಉಜ್ಜು. ಟಕ್ ಟಕ್. ಇನ್ನ ಜೋರಾಗ ನರಸತ್ತ ನಾಮದ ಉಜ್ಜು. ಢೈ ಟಕ್ ಢೈ. ಇಷ್ಟೇನಾ ಜೋರಾಗಿ? ಡಗ 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 ಡಗ. ಆಗಿಬಿಟ್ಟಿತು. ಇದೇನಯ್ಯ, ಆ ಬಟ್ಟೆನಲ್ಲಿ ಕರ್ನಾಟಕ ಜನತೆ ಕಂಡ್ರು, ಇದರಲ್ಲಿ ಇಡೀ ಭಾರತನೇ ಕಾಣ್ತಾ ಇಲ್ಲ. ಏನೋ ನಿನ್ನ ಆಶೀರ್ವಾದ. ಅದೇನಂತ ತೋರ್ಸಪ್ಪ. ಯಾಕೆ ಹೋಗ್ತಾ ಇದ್ಯಾ? ಅಯ್ಯೋ, ಇಲ್ಲಿ ಸಾಕಷ್ಟು ಸರಿ ಬಂದು ಉಗಿಸ್ಕೊಡ ಏನಪ್ಪ. ಇಲ್ಲೋಡು, ಇಲ್ಲೇ ಅವನೇ ಉಗಿದವನ್ನ. ನಾನು ಇದ್ದೀನಲ್ಲ, ನಿಂಗೆ ಯಾಕೆ ಗೊತ್ತನೆ? ಬಾ ಒಳಗೆ. ಅನುಭವಿಸ್ತವನಿಗೆ ಗೊತ್ತಾಗಬೇಕಾದ್ರೆ ಕಷ್ಟ. ನಡಿ, ಮೊದ್ಲು ರೈಟ್ ಲೆಗ್ ಇಡು. ನಮಸ್ಕಾರ ಅಣ್ಣ. ನೋಡು, ನಾನು ನಿನ್ನ ಕರ್ಕೊಂಡು ಬಂದಿದ್ದೀನಿ. ನಿನ್ಗೆ ಇಲ್ಲಿ ಖಂಡಿತ ಚಾನ್ಸ್ ಸಿಗುತ್ತೆ. ನೀನೇನು ಹೆದರ್ಕೋಬೇಡ. ನನ್ಗೇನು ಭಯ ಇಲ್ಲ ಬಿಡು. ನಮಸ್ಕಾರ ಸರ್. ಆಫೀಸ್ ಬಾಯ್. ಯಾರು ಗೊತ್ತು, ನಾಳೆ ಪ್ರೊಡ್ಯೂಸರ್ ಆದ್ರೂ ಆಗ್ಬೋದು. ನಮಸ್ಕಾರ ಸರ್. ನಮಸ್ಕಾರ. ಏನ್ರಿ ಆಕ್ಟಿಂಗ್ ಚಾನ್ಸ್ಗ? ನಿಮಗೆ ಬೇರೆ ಕೆಲಸ ಅಲ್ವೇನ್ರಿ? ಹೋಗ್ರಿ. ನನಗಲ್ಲ ಸ್ವಾಮಿ, ನನ್ನ ಫ್ರೆಂಡ್ಗೆ. ಇವನ್ಗ? ಬಾರೋ ಬಾರೋ. ಏನೇ ನಿನ್ನ ಹೆಸರು? ಸರ್ವರ್ ಸೋಮಣ್ಣ ಅಂತ. ಏನು? ಬರೀ ಸೋಮಣ್ಣ ಅಂತ. ಎಷ್ಟೊತ್ತಾ ಇದೆಯಾ? ನಿಮಗಿನ ಜಾಸ್ತಿ. ಏನ್ ತೂಕ? ದಿನ ಕಮ್ಮಿ ಆಗ್ತಾ ಇದೆ. ಏನ್ ವಯಸ್ಸು? ನಿಮಗಿನ ಕಮ್ಮಿ. ಏನ್ ಓದಿದ್ಯಾ? ನಿಮಗಿನ ಜಾಸ್ತಿ. ಏನ್ ಕೇಳಿದ್ರು ಹಂಗ ಅಂತರ ಕೊಡ್ತಾ ಇದೆಯಲ್ಲ? ಇಲ್ಲಾದ್ರೂ ಆಕ್ಟ್ ಮಾಡೋ ಇಲ್ಲ. ಅಂದ್ರೆ ಯಾರು ಪಾಠ ಕೊಟ್ಟಿಲ್ಲ, ಅದಕ್ಕೆ ಅನುಭವ ಇಲ್ಲ. ಫೋಟೋ ಇದೆಯಾ? ಎದುರುಗಡೆ ನಾನೇ ಫೋಟೋ ಬಂದಿಲ್ಲ. ಇದೆಯಾ? ಇಲ್ಲ. ನಿನ್ ಮುಖ ನಮ್ ಕ್ಯಾಮ್ರಕ್ಕೆ ಸರಿ ಒಂದಲ್ಲ. ಏ ಡಬ್ಬಾ, ನಿಮ್ ಕ್ಯಾಮರಾ ನನ್ ಮುಖ ಹಿಡಿಯೋ ಯೋಗ್ಯತೆ ಇಲ್ಲ. ಶ್ರೀಧರ, ನನಗೆ ಅವಮಾನ ಎಲ್ಲ ಇದ್ದಿದ್ದೆ. ನನಗೆ ಹೊಟ್ಟೆಪಾಡು ಬೇರೆ ಕೆಲಸ ಇದೆ. ಈ ನನ್ನ ಮಕ್ಕಳೆಲ್ಲ ನನ್ನ ಮುಖ ನೋಡಿ ಸರ್ಟಿಫಿಕೇಟ್ ಕೊಡಬೇಕಲ್ಲ. ನಾನು ಯಾರಿಗೂ ತಲೆ ಬಗ್ಸಲ್ಲ. ಬರ್ತೀನಿ. ಸಮಾಧಾನ ಮಾಡ್ಕೊಳ್ಳು. ನೋಡಿದ್ರೇನ್ರಿ, ಈಗಲೇ ಎಷ್ಟೊಂದು ಕೊಬ್ಬಿದೆ. ನಾವಿಲ್ಲಿ ಯಾರಿಗೂ ಆಕ್ಟಿಂಗ್ ಚಾನ್ಸ್ ಕೊಡ್ತೀವಿ ಅಂತ ಆರ್ಥಕ್ಷತೆ ಇಟ್ಟು ಕರ್ದಿನಿಲ್ಲ. ಹೋಗ್ರಿ ಹೋಗ್ರಿ. ಶ್ರೀಧರ್ ಅನ್ನೋರು ಯಾರು ಸರ್? ನಾನೇಪ್ಪ. ಯಜಮಾನ್ರು ಕರಿತಾ ಇದ್ದಾರೆ. ಬಂದೆ, ಬಾ ಒಳಗೆ. ನೀನ್ ನಡಿ ಒಳಗೆ. ಯಜಮಾನ್ರು ಯಾರನ್ನ ಕರೆದಿದ್ದು? ಒಡಿ ಸಲ್ಯೂಟು. ಓ ಹಲೋ ಶ್ರೀಧರ್. ಹಲೋ ರಾಜು. ಸಾರಿ ಕಾಯಿಸ್ಬಿಟ್ಟೆ. ನೀನೇನ್ ಬಿಡು, ಬಹಳ ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ಯಾ. ನಾನು ಹಾಗೇನಿಲ್ಲ. ಬೈ ದ ಬೈ ಮೀಟ್ ಮೈ ಫ್ರೆಂಡ್ ಸಿಹಿ ಕೈ ಚಂದ್ರು ಅಂತ ದೊಡ್ಡ ಪ್ರೊಡ್ಯೂಸರು. ಹಲೋ ಸರ್. ಅಣ್ಣ, ಪ್ಲೀಸ್ ಕಮ್ ಪ್ಲೀಸ್. ಥ್ಯಾಂಕ್ ಯು. ಪ್ಲೀಸ್ ಡೌನ್. ಏನಯ್ಯ ಅವತ್ತು ಹೋದನ್ ಇವತ್ತು ಬರ್ತಾ ಇದೆಯಲ್ಲ? ಏನೋ ಕೆಲಸ ಇದೆ, ಯಾರನ್ನ ಕರ್ಕೊಂಡ್ ಬರ್ತೀನಿ ಇಂದೆಲ್ಲ. ಎಲ್ಲಯ್ಯ? ಅದಕ್ಕೆ ಕಣೋ ಇವತ್ತು ಬಂದಿದ್ದು. ನೋಡು, ಇವನೇ. ಇವನ್ ತುಂಬಾ ಒಳ್ಳೆ ಆಕ್ಟರ್. ಸರ್ವರ್ ಅಲ್ವಾ? ಅವತ್ತು ಕಾಫಿ ಕುಡ್ದಲ್ಲ ಹೋಟೆಲ್. ನನ್ನ ಫ್ರೆಂಡು ಕಣೋ. ನಿನ್ನೆ ನಂಬ್ಕೊಂಡು ಬಂದಿದ್ದೀನಿ. ನೀನೇನು ಉದ್ಧಾರ ಮಾಡ್ಬೇಕು. ಆಕ್ಟ್ ಮಾಡಕ್ ಬರುತ್ತಾ? ಮಾಡ್ತೀನಿ ಸರ್. ಎಲ್ಲಿ ನಡದ್ ತೋರ್ಸು ನೋಡೋಣ. ನಾರ್ಮಲ್ ಆಗಿ ನಡೆಯೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ನಡದ್ ತೋರ್ಸಯ್ಯ.
ತುಂಬಾ ಟ್ಯಾಲೆಂಟ್ ಇದೆ ಕಣಯ್ಯ. ಆದ್ರೆ ಆರ್ಟಿಸ್ಟ್ ಅಂದ್ಮೇಲೆ ಸ್ವಲ್ಪ ಮುಖಲಕ್ಷಣನಾದ್ರೂ ಚೆನ್ನಾಗಿರ್ಬೇಕಲ್ವಾ? ನನ್ ಮುಖ ನೋಡಕ್ಕಾಗಲ್ವಾ? ನೀನ್ ಯಾವತ್ತಾರು ನಿನ್ ಮುಖ ಕನ್ನಡಿಲಿ ನೋಡ್ಕೊಂಡಿದ್ಯಾ? 2 ನಿಮಿಷ ತಲೆ ಬಾಚ್ಕೊಂಡ್ಬಿಟ್ರೆ ಅವಾಗ ಗೊತ್ತಾಗಲ್ಲಯ್ಯ. ನಿಂತ್ಕೊಂಡು ನೋಡ್ಬೇಕು ನಿನ್ ಮುಖದಲ್ಲಿ ಏನಿದೆ ಏನಿಲ್ಲ ಅಂತ. ನಾನು ಇಷ್ಟೊತ್ತು ಆಕ್ಟಿಂಗ್ ಮಾಡ್ಬೇಕಾರೆ ಮುಖನ ಆಡಿಸ್ಕೊಂಡು ಹತ್ತಾ ಇದ್ರಿ, ಚಪ್ಪಾಳೆ ಹೊಡೆದ್ರಿ, ಆ ಗೊತ್ತಾಗಲ್ಲ ನಿಮ್ಗೆ ನನ್ನ ಮುಖದಲ್ಲಿ ಏನಿತ್ತು ಏನಿಲ್ಲ ಅಂತ. ಇಷ್ಟೊತ್ತು ನಾನು ನಿಮ್ ಮುಂದೆ ದೊಂಬರಾಟ ಆಡ್ನ ಇಲ್ಲ ಬಿಟ್ಟು ಸಿನಿಮಾ ತೋರಿಸ್ತಾ ಇದ್ನ? ನಿಮಗ್ ತಾಕೊತ್ತು ಅಂತ ಇದ್ರೆ ನಗುಸ್ ತೋರ್ಸ್ರಯ್ಯ, ನಗುಸ್ ತೋರ್ಸ್ರಿ. ನಿಮ್ಗೆಲ್ ಗೊತ್ತಾಗಬೇಕು? ನೀವ್ ಇನ್ನೊಬ್ಬರ ಮನಸ್ಸನ್ನ ನೋಯಿಸಿ ಅಳಿಸ್ಬೇಕು ಅಂತ ಹುಟ್ಟಿರೋ ಜನ. ನಿಮಗ್ ನಗು ಅರ್ಥ ಗೊತ್ತಿಲ್ಲ. ನಗಿಸ್ಬೇಕು ಅಂದ್ರೆ ತಾಕತ್ ಬೇಕಯ್ಯ, ತಾಕತ್ತು. ಅದ್ರ ಅರ್ಥ ನಿಮ್ಗೆಲ್ ಗೊತ್ತಾಗಬೇಕು? ಏನ್ ಮುಖ ನೋಡ್ತಾ ಇದ್ಯಾ? ಮಾತಾಡಯ್ಯ, ಮಾತಾಡಯ್ಯ. ಸೋಮು ನೀನ್ ಹೊಡೆದಂಗೆ ಇವ್ರು ನನ್ನ ಹೊಡೆದಿದ್ರೆ ನಾನು ಸಹಿಸ್ಕೋತಾ ಇದ್ದೆ ಕಣೋ. ಆದ್ರೆ ಇವರೆಲ್ಲ ನನ್ನ ಮುಖ ನೋಡಿ ಅಡಗಿಸ್ತಾ ಇದಾರೆ ಕಣೋ. ಅದನ್ನ ನೋಡಿ ನೀನ್ ನನ್ನ ಸ್ನೇಹಿತಾಗಿ ತಮಾಷೆ ಅಂತ ನೀನು ನಗ್ತಾ ಇದೆಯಲ್ಲೋ. ಇವ್ರಿಗೆಲ್ಲ ಮನುಷ್ಯತ್ವ ಇದೆಯಾ? ಏನೋ ನೋಡ್ತೀಯಾ? ತಳ್ಳು ಹೊರಗಡೆ ಅವನ್ನ. ಸೋಮಣ್ಣ, ಲೇ ಸೋಮಣ್ಣ. ಸೋಮಣ್ಣ? ಯಾವ ಸೋಮಣ್ಣ? ಯಾವ ಸೋಮಣ್ಣ? ಶ್ರೀಧರ. ಶ್ರೀಧರ? ಯಾವ ಶ್ರೀಧರ? ಈದರ ಆದರ ನಮ್ತರ ನಿಮ್ತರ ನಮ್ತರ ನಮ್ತರನ ಇಲ್ಲ ಅವ್ರ ತರನ ಇಲ್ಲ ಅವ್ರ ತರನ? ನನ್ನ ಕ್ಷಮಿಸ್ಬಿಡು ರಾಜು. ಯಾರಾದ್ರೂ ಮುಖ ಚೆನ್ನಾಗಿಲ್ಲ ಅಂದ್ರೆ ಸಾಕು, ಹೀಗೆ ಮೆಂಟಲಿ ಅಪ್ಸೆಟ್ ಆಗ್ಬಿಡ್ತಾನೆ. ಸುಮ್ನಿರಪ್ಪ ಸಾಕು. ದಯವಿಟ್ಟು ನೀವು ನನ್ನ ಕ್ಷಮಿಸ್ಬೇಕು ಸರ್. ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡ್ಬಿಟ್ಟೆ ಅಂತ ಕಾಣಿಸ್ತಿದೆ. ಅಂದ್ರೆ ನೀನ್ ಇದುವರೆಗೂ ಮಾಡಿದ್ದು ಆಕ್ಟಿಂಗ್? ಹೌದು ಸರ್. ಚೆನ್ನಾಯ್ತಾ ಸರ್? ಅಲ್ಲಯ್ಯ, ಎಂಥ ಕಲಾವಿದಾನೆಯ ನೀನು. ಯು ಆರ್ ಗ್ರೇಟ್ ಆರ್ಟಿಸ್ಟ್. ಐಸ್ ಗ್ರೇಟ್ ಆರ್ಟಿಸ್ಟ್. ಮಿಸ್ಟರ್ ಸೋಮಣ್ಣ, ಯು ಆರ್ ಮಾರ್ವಲಸ್. ನಂಗೆ ನಂಬಕ್ಕಾಗ್ತಲ್ಲ. ಬಾ. ಮಂಜು, ಹುಡುಗ ತುಂಬಾ ಟ್ಯಾಲೆಂಟೆಡ್. ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡ್ಬೋಣ, ಒಳ್ಳೆ ದುಡ್ಡು ಮಾಡಬಹುದು. ಆ ಕೆಲಸ ಈಗಲೇ ಮಾಡ್ಬೇಕು. ಮಿಸ್ಟರ್ ಸೋಮಣ್ಣ, ತಗೊಳ್ಳಿ. ಏನ್ ಸರ್ ಇದು? 5,000 ರೂಪಾಯಿ ಅಡ್ವಾನ್ಸ್. ಮುಂದಿನ ಚಿತ್ರಕ್ಕೆ ನೀನೇ ಆರ್ಟಿಸ್ಟ್. ಐ ವಿಲ್ ಮೇಕ್ ಯು ವೆರಿ ಬಿಗ್ ಹೀರೋ. ಬೇಡ. ನಾನೇ ಯಾಕೆ ಸರ್ ಎದ್ರುಕೊಳ್ಳಿ? ನನ್ನ ಹಾಕೋ ಸಿನಿಮಾ ಮಾಡೋದು ನೀವೇ ಎದ್ರಬೇಕು. ಸರ್ ನೀವು ಯಾವ್ದಾರು ಸಿನಿಮಾ ಮಾಡಿದ್ರಾ ಸರ್? 3 ಸಿನಿಮಾ ಮಾಡಿದೀನಿ. ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಬಿಡಿ. ತಮಾಷೆ ಮಾಡ್ತೀನಿ. ಯಾವ ಸಿನಿಮಾ ಮಾಡಿದ್ರಾ ಸರ್? ಮೊದಲನೇದು ನಾನು ನೀನು ಜೋಡಿ, ಎರಡನೇದು ಬಂತು ಮೀಸೆ ದಾಡಿ, ಮೂರನೇದು ದಯವಿಟ್ಟು ನಗಬೇಡಿ. ನ್ಯೂ ಫೇಸಸ್. ಹೌದಾ? ಆ ದೇವರೇ ನಿಮ್ಮನ್ನ ಕಾಪಾಡ್ಬೇಕು. ವೆರಿ ಗುಡ್, ವೆರಿ ಗುಡ್. ನಾನು ಬರ್ಲಾ? ಮನೆ ಬಂದು ಮಿಕ್ಕಿದ ವಿಚಾರ ಎಲ್ಲ ಮಾಡ್ತೀನಿ. ಆಲ್ ದ ಬೆಸ್ಟ್. ಸುಮಣ, ನನ್ ಪಿಕ್ಚರ್ಗೂ ನೀನೇ ಹೀರೋ. ಆ ದೇವ್ರ ದೊಡ್ಡವನ್ ಸರ್. ಅಂದಾಗೆ ಕಾಂಟ್ರಾಕ್ಟ್ ಸೈನ್ ಮಾಡ್ತೀಯಾ? ಮನೆ ಬಂದು ನಮ್ ಪಿ ಹತ್ರ ಮಾತಾಡಿ ಸರ್. ನಲಿಯುತ್ತ ನೋಡಿದ್ರ ಸರ್, ಚೆಕ್ ಕೊಟ್ಟ ತಕ್ಷಣ ಯಾಕೆ ಬೌನ್ಸ್ ಆಗ್ಬಿಟ್ಟ? ಓಹೋ, ಸಿನಿಮಾ ಸೆಟ್ಟು. ನಾನ್ ದೊಡ್ಡ ಫಿಲಂ ಆಕ್ಟರ್ ಆಗ್ಬಿಡ್ಬಾರ್ದಾ ಭಗವಂತ? ಹಲೋ, ಇದೇನಿದು ಹೊಸ ಮುಖ? ಒಳ್ಳೆ ಬೋರೆಗೌಡ್ರ ತರ ಹಳೆ ಸ್ಟೈಲ್ ಅಲ್ಲಿ ನಿಂತ್ಬಿಟ್ಟೆ. ಅಲ್ಲಣ್ಣ, ನಮ್ ಸೀನು ಮಾಡಿ ಮೇಲೆ ಅಂತ ಹೇಳಿದ್ರು, ಮೆಟ್ಲೆ ಕಾಣಿಸ್ತಾ ಇರಲ್ಲ. ಕಾಂಟ್ರಾಕ್ಟರ್ ಕೈ ಎತ್ಬಿಟ್ಟು ಓಡಾಬಿಟ್ನೆ. ಅದ್ ಹಂಗೆ. ಈ ಸಿನಿಮಾಗ್ ಬಂದವ್ರಿಗೆ ಮೇಲ್ ಹೋದ್ಮೇಲೆ ಕೆಳಗಿನ ಮೆಟ್ಲೆ ಕಾಣ್ಸಕ್ಕಿಲ್ಲ. ಬಾರೆ, ಸುಮ್ನೆ ತಲೆ ತಿನ್ಬೇಡ. ಏನಿನ್ ತಲೆ ಚಿಕನ್ ಬಿರಿಯಾನಿ? ಏನಂತೆ? ನೀನ್ ಕೇಳಿಸಿದ್ದೆ ಅಂದಿದ್ದು. ಎಲ್ಲವ್ರ ಡೈರೆಕ್ಟ್ರು? ಆಡ್ಬಿದೆ ಸರ್. ಅಯ್ಯಯ್ಯೋ, ಯಾರೇ ನೀನು? ನೀವೇನಾ ಸರ್ ನಟ, ನಿರ್ಮಾಪಕ, ನಿರ್ದೇಶಕ ದ್ವಾರಕೀಸು? ಏನೆಯಾ ನನ್ನನ್ನು ನೋಡಿ ಯಾರು ಅಂತ ಕೇಳ್ತೀಯಾ? ಮುಕ್ಕೋಟಿ ಕನ್ನಡಿಗರು ಪ್ರೀತಿಯಿಂದ ಸಾಕಿ ಬೆಳೆಸಿರೋ ಕುಳ್ಳ ದ್ವಾರಕಿ ಶಿವನೇ ಕಣಯ್ಯ. ಕ್ಲಾಪಿಂಗ್, ಆಕ್ಷನ್, ಕಟ್. ಇದನ್ನೆಲ್ಲ ಇವನೊಬ್ಬನೇ ಕಣೆ ಹೇಳೋದು. ಇವನ್ ಎಷ್ಟೋ ಜನ ಹೀರೋಗಳನ್ನ ಮೇಲಕ್ಕೆ ತಂದಿದ್ದಾನೆ. ಮೇಲಕ್ಕೆ ಬಂದಿರೋ ಹೀರೋಗಳು ಬಾಲ ಬೆಚ್ಚಿದಾಗ ಬಾಲ ಕಟ್ಟು ಮಾಡಿದ್ದಾನೆ. ಇವನಿಗೆ ಮೇಲಕ್ಕೆ ತರಕ್ಕೂ ಬರುತ್ತೆ,
ಬಾಲ ಕಟ್ ಮಾಡಕ್ಕೂ ಬಾಯ್ ದಿ ಬಾಯ್. ನೀನ್ ಯಾರಯ್ಯ? ನಾನು ಈ ಫಿಲಮಿಗೆ ಹೊಸ್ತಾ ಬಂದಿರೋ ಹೀರೋ ಸರ್. ನೀವು ಎಷ್ಟದ ಡೈಲಾಗ್ ಪಟ್ಪಟ ಅಂತ ಉದುರಿಸ್ಬಿಡ್ಲ ಸರ್? ಓ ವಾ 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 ವಾ, ಭಾರಿ ಸೂಪರ್ ನನ್ನ ಮಗ ಕಣಯ್ಯ ನೀನು. ಎಲ್ಲಾ ಹೀರೋಗಳು ಹೀಗೇನೆ, ಬರ್ಬೇಕಾದ್ರೆ ನಮ್ಮನ್ನ ಕೇಳ್ತಾರೆ, ಬಂದ ಮೇಲೆ ನಮ್ಮ ಸಮಾಧಿ ಮಾಡ್ಬಿಡ್ತಾರೆ. ಅದರೆ ಬಾ, ನಮ್ಮ ಹೀರೋಯಿನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಅಯ್ಯೋ ಮಾಡಿಸಿ ಸರ್, ಅರ್ಜೆಂಟಲ್ಲಿ ಮಾಡಿಸಿ ಸರ್. ನಮಸ್ಕಾರ. ಇವ್ರೇ ನಮ್ಮ ಹೀರೋಯಿನ್ನು ವಿದ್ಯಾಶ್ರೀ ಅಂತ. ಇತಿಶ್ರೀ ಅಂತನ? ಅಲ್ಲ, ವಿದ್ಯಾಶ್ರೀ. ಸರ್ ಮೇಡಮ್ ಯಾಕೆ ಸರ್ ಆಕಾಶ ನೋಡ್ತಾವ್ರೆ? ಹೀರೋಯಿನ್ನು ಮೂಡ್ ತಗೋತಾ ಇದಾರೆ ಕಣಯ್ಯ. ಮೂಡು ಆಕಾಶದಿಂದ ಬರ್ತದೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಯಾವ ಪ್ಲೇಟ್ ಅಲ್ಲಿ ಬರ್ತದೆ ಸರ್? ಬೋಯಿಂಗ್ 707 ಅಲ್ಲಿ ಬರ್ತಾ ಇದೆ. ಸಾರಿ ಮೇಡಮ್. ಬಮ್ಮ ಇಲ್ಲಿ ಬಾ. ಮೇಡಮ್, ಇವ್ರೆ ನಮ್ಮ ಹೊಸ ಹೀರೋ. ನಾನಲ್ಲ, ಇವ್ರು. ನಾನೇ. ಹೆಸರು ಸೋಮಣ್ಣ ಅಂತ. ಸೋಮಣ್ಣ ಭಾರಿ ಒಳ್ಳೆ ಆಕ್ಟ್ರು, ಬ್ರಿಲಿಯಂಟ್ ಆಕ್ಟ್ರು. ಏನ್ ಸರ್, ಇಂಥ ಹೊಸ ಮುಖಗಳನ್ನೆಲ್ಲ ನನ್ನ ಪಕ್ಕದಲ್ಲಿ ಹಾಕ್ಬಿಡ್ತೀರಿ? ಪ್ರಾಣ ತಿಂತೀರಿ ಸರ್. ಹೊಸ ಮುಖಗಳು ಬರ್ದೇ ಹೋದ್ರೆ ಇಂಡಸ್ಟ್ರಿ ಉದ್ಧಾರ ಆಗೋದು ಹೇಗೆ? ಬರೀ ಹಳಬರೇ ತಮಟೆ ಹೊಡ್ಕೊಂಡಿರ್ಬೇಕೇನು? ಈಗಲೇ ನಮ್ಮ ಇಂಡಸ್ಟ್ರಿ ಮೊನಾಪೊಲಿ ಯಾಕೆ ಸತ್ತೋಗಿದೆ. ಐ ಆಮ್ ಸಾರಿ. ಹುಡುಗನ ವಿಷಯ ಹೇಳಕ್ ಹೋದೆ ಅಷ್ಟೇ. ಹುಡುಗ ಚೆನ್ನಾಗಿ ಆಕ್ಟ್ ಮಾಡ್ತಾನೆ. ಏನೆಯಾ ಆಕ್ಟ್ ಮಾಡ್ತಿ ತಾನೇ? ಆಕ್ಟ್ ಮಾಡ್ತೀನಿ ಅನ್ಬಿಟ್ಟು ಎಂಟ್ರಿ ಕೊಟ್ಟಿದ್ದು, ಇಲ್ಲದ್ರೆ ಗೇಟ್ ಪಾಸ್ ಕೊಟ್ಬಿಟ್ಟವ್ರು ಸರ್. ನೀವು ಅಷ್ಟೇ, ಹುಡುಗನ ಬಗ್ಗೆ ಏನು ಪಾಲಿಟಿಕ್ಸ್ ಮಾಡದೆ ಪುಷ್ ಮಾಡ್ಬಿಟ್ರೆ ಟಾಪ್ ಸ್ಟಾರ್ ಆಗ್ಬಿಡ್ತಾನೆ. ಲವ್ ಸೀನ್ಸ್ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು. ಏನಪ್ಪ ಆಕ್ಟ್ ಮಾಡ್ತೀಯೋ? ಮಾಡ್ತೀನಕ್ಕ. ದೊಡ್ಡ ಸ್ಟಾರ್ ಜೊತೆ ಆಕ್ಟ್ ಮಾಡ್ತಾ ಇದೀನಿ ಅಂತ ಹೆದರ್ಕೋಬೇಡ. ಧೈರ್ಯವಾಗಿ ಫ್ರೀಯಾಗಿ ಆಕ್ಟ್ ಮಾಡು. ನೀವು ಅಷ್ಟೇ ಅಕ್ಕ, ಹೊಸ್ಪನ್ ಜೊತೆ ಮಾಡ್ತಾ ಇದೀನಿ ಅಂತ ಧೈರ್ಯ ಕಳ್ಕೊಂಬೇಡಿ. ಧೈರ್ಯವಾಗಿ ಆಕ್ಟ್ ಮಾಡಿ, ಡೋಸ್ ಬೀಳ್ಬೇಡಿ. ಸಾರ್, ಇವ್ ಅಮ್ಮನ ಎಲ್ಲೋ ನೋಡಿದೀನಿ. ಎಲ್ಲಿ? ಕಬ್ಬನ್ ಪಾರ್ಕ್ ಅಲ್ಲಿ. ಕಳ್ಳೆಕ ಮಾರುವಾಗ್ಲಾ? ಏನಿಲ್ಲ ಮೇಡಮ್, ಹಳೆದೆಲ್ಲ ಸ್ವಲ್ಪ ಜ್ಞಾಪಕಕ್ಕೆ ಬಂತು, ಹಾಗೆ ರಿವೈಂಡ್ ಮಾಡ್ತಾ ಇದ್ದೆ. ನೋ, ಬೆಳಿಗ್ಗೆಯಿಂದ ಒಂದು ಶಾರ್ಟ್ ತೆಗ್ದಿಲ್ಲ. ಈ ತರ ಡೇಟ್ಸ್ ವೇಸ್ಟ್ ಮಾಡ್ತಾ ಇದ್ರೆ ಐ ಕಾಂಟ್ ಅಡ್ಜಸ್ಟ್. ಮೇಡಮ್ ದಯವಿಟ್ಟು ಕೋಪ ಮಾಡ್ಕೋಬಿಡಿ. ಐ ಆಮ್ ಸಾರಿ. ನೋಡ್ತಾ ಇರಿ, ಶಾರ್ಟ್ ಮೇಲ್ ಶಾರ್ಟ್. 10 ನಿಮಿಷದಲ್ಲಿ 10 ಶಾರ್ಟ್ ತೆಗೆದ್ಬಿಡ್ತೀನಿ. ದಯವಿಟ್ಟು ಬನ್ನಿ ಮೇಡಮ್, ಬನ್ನಿ. ಫ್ಯಾನ್ ಆನ್. ಇದೇ ಪೊಸಿಷನ್. ಲೇ ಹುಡುಗ್ರ, ಒಂದ್ ಪರ್ಕೆ ತಗೊಂಡ್ರು. ರಂಗ ಮೈ ಗಾಡ್. ಐ ಆಮ್ ಸಾರಿ. ಇರ್ಲಿ. ಮೇಡಮ್, ಈಗ ನೀವು ಕಸ ಗುಡ್ಸೋದು ಒಂದೇ ಒಂದು ಶಾಟ್. ಕಸ ಗುಡ್ಸೋದು? ಹೌದು. ಇಲ್ಲೇ ಗುಡ್ಸೋದು. ಅಯ್ಯೋ ಯಪ್ಪ, ಈ ಟೈಲಲ್ಲಿ ಕರ್ನಾಟಕದ ಮಹಿಳೆಯರು ಮನೆ ಗುಡಿಸ್ಬಿಟ್ರೆ ಮನೆ ಎಲ್ಲ ಡೈಲಾಗ? ಇಲ್ಲ, ಜನರಲ್ ಟಾಕ್ ಅಷ್ಟೇ. ಹ್ಯಾಗ್ ಗುಡಿಸ್ಬೇಕು ಅಂತ ನಾನ್ ತೋರಿಸ್ತೀನಿ. ಡೈರೆಕ್ಟರ್, ಪ್ರೊಡ್ಯೂಸರ್. ಪಾರ್ಟ್ ಬೈ ಪಾರ್ಟ್ ಬೀಳ್ತಾ ಇದೆಯೇ? ಹೆವಿ ಮೂಮೆಂಟ್. ನೋ ಆಗಲ್ಲ. ನನ್ಗೆ ಡಾನ್ಸ್ ಡೈರೆಕ್ಟರ್ ಬೇಕು, 1 ವಾರ ಪ್ರಾಕ್ಟೀಸ್ ಬೇಕು. ಇಲ್ದೆ ಹೋದ್ರೆ ನನ್ ಕೈಲಿ ಮಾಡಕ್ ಆಗಲ್ಲ. ಅಸೋಸಿಯೇಟ್, ಇವತ್ತಿದೇನಾ ಶಾರ್ಟ್ ಇದ್ದಿದ್ದು? ನನ್ ಕೈಲ ಆಗಲ್ಲ, ನನ್ಗೆ ಮೂಡಿಲ್ಲ. ಮೇಡಮ್ ದಯವಿಟ್ಟು ನಿಮ್ಮ ದಮ್ಮಯ್ಯ ಅಂತೀನಿ ನೋಡಿ. 10 ಶಾರ್ಟ್ ತೆಗಿತೀನಿ ಅಂತ ಹೇಳಿದ್ದೆ, ಒಂದೇ ಒಂದು ಶಾರ್ಟ್ ತೆಗಿತೀನಿ. ಇದೇ ಡ್ರೆಸ್ಸು, ಇದೇ ಹೇರ್ ಡ್ರೆಸ್ಸು, ಇದೇ ಗೆಟಪ್. ಪ್ಲೀಸ್. ಓಕೆ. ಯಾವ ಸೀನ್? 61 ಮೇಡಮ್. 60. ನಂಗ್ ಡೈಲಾಗ್ ಗೊತ್ತಿದೆ. ಮೇಡಮ್, ಅದು ಒಂದ್ಸಲ ರಿಹರ್ಸಲ್ ನೋಡ್ಬಿಡೋಣ. ನನ್ನ ಮಗನೇ, ಇವ್ರಿಗೆ ಹೋಗಿ ರಿಹರ್ಸಲ್ಸ್ ಕೇಳ್ತೇನೋ? ಇವ್ರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ? ಇವ್ರಿಗೇನಿದ್ರು ಬರೀ ಟೆಕ್. ಆಮ್ ಐ ರೈಟ್? ನನ್ಗೇನು ರಿಹರ್ಸಲ್ ಬೇಕಾಗಿಲ್ಲ. ಈ ಹೊಸಬನಿಗೆ ಬೇಕೇನೋ ಕೇಳಿ. ಏನಪ್ಪ ನ್ಯೂ ಸ್ಟಾರ್, ನಿನಗೆ ರಿಹರ್ಸಲ್ಸ್ ಬೇಕಾ? ಇಲ್ಲ ಸರ್, ಎಲ್ಲ ಟೇಕೇನಾ? ಹೌದು. ರೆಡಿ. ಕ್ಲಾಪ್ ಇನ್. ರೆಡಿ ಪ್ಲೀಸ್. ಪೊಸಿಷನ್ಸ್. ಡೈರೆಕ್ಟರ್ ಸೀಟ್ ಕ್ಲೀನಿಂಗ್, ಮೈ ಪೊಸಿಷನ್. ರೆಡಿ. ಕ್ಲಾಪ್ ಇನ್. ಇರಪ್ಪ ಸಾರ್, ಬೆಳಗ್ಗೆಯಿಂದ ಹೊಟ್ಟೆಗೆ ಏನು ತಿಂದಿಲ್ಲ, ಬೊಲೆ ಹೊಟ್ಟೆ ಹಸು. ತಿನ್ನಕ್ಕೆ ಏನಾದ್ರು ಕೊಡಿ, ಇಲ್ದಾರ ಒಂದು ಗ್ಲಾಸ್ ನೀರು ಕೊಡಿ ಸರ್. ಇದಾ ಡೈಲಾಗ್ ಇವಾಗ? ಇಲ್ಲ ಸರ್, ಒರಿಜಿನಲ್ ಕೇಳ್ತಾ ಇದೀನಿ. ಡರ್ಟಿ ಫೆಲೋ. ಅಯ್ಯೋ, ಪೊಸಿಷನ್ ಬಂದ ಮೇಲೆ ನೀರು ಕುಡಿಯೋದು ಇದ್ದೇ ಇದೆ. ಕ್ಲಾಪ್ ಇನ್.
ಮೇಡಮ್ ಮೇಡಮ್ ಏನಾಗ್ತಿದೆ ನಿಮಗೆ? ಗಂಟ್ಲಲ್ಲಿ ಕಿಚ್ ಕಿಚ್. ಗಂಟಲಲ್ಲಿ ಕಿಚಿ ಕಿಚಿ ಅಂದ್ರೆ ಎಂತ? ಯಾರೋ ಅಲ್ಲಿ ಅಮ್ಮ ಅವ್ರಿಗೊಂದು ಲೋಟ ಜ್ಯೂಸ್ ತಂದ್ಕೊಡ್ರು. ಬಾ. ಅಯ್ಯೋ ನನಗೆ ನೀರು ಕೊಡದೆ ಹೀರೋಯಿನ್ ಜ್ಯೂಸ್ ಕೊಡ್ತಾವ್ರೆ, ಬೇಗ ಟಾಟಾ ಹೇಳಿ ಅಂತನಾ? ಮೇಡಮ್ ಇನ್ನೇನು ಗಂಟ್ಲಲ್ಲಿ ಗಿಚಿ ಗಿಚಿ ಇಲ್ವಲ್ಲ? ವೆರಿ ಗುಡ್. ಗಿಚಿ ಗಿಚಿ ಗಿಚಿ. You naughty. ಬೇಕಾ? ರೆಡಿ 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 ರೆಡಿ. ಕ್ಲಾಪ್ ಇನ್. ಎತ್ತ ಯಾ ಕಡೆ ಫಸ್ಟ್ ಟೈಮ್ ಸಿನಿಮಾಲ್ ಮಕ ತೋರ್ಸನ್ನ ತಗಡ್ ತಂದು ಅಡ್ಡ ಇಕ್ತಾ ಇದ್ಯಾ ನೀ? ಅದಕ್ಕೆ ಡೈರೆಕ್ಟರ್ ಸರ್ ನಾನು ಹೇಳಿದ್ದು ಇಂಥ ಹೊಸ ಮುಖಗಳ ಜೊತೆಲಿ ನಾನ್ ಪಾಠ ಮಾಡೋಣ ಅಂತ. ಕ್ಲಾಪ್ ಅಂದ್ರೆ ಏನು ಅಂತ ತಿಳ್ಕೊಳ್ತಾರೆ, ಬಂದು ಪಾಠ ಮಾಡ್ತೀನಿ. ದಯವಿಟ್ಟು ನಾನು ಕ್ಷಮಿಸಿ, ನಿಮ್ ಮಾತು ನಾನು ಕೇಳ್ತೀನಿ. ಅಯ್ಯ ಸೋಮಣ್ಣ, ನನ್ನ ಮಾತು ಕೇಳು. ಅದು ಕ್ಲಾಪ್ ಅಂತ, ಅದಿದ್ರೆ ನಮ್ಮ ಎಡಿಟಿಂಗ್ಗೆ ಉಪಯೋಗ ಆಗುತ್ತೆ. ನಿನ್ಗೆ ಯಾಕಯ್ಯ ನಿನ್ನ ಮುಖನ ದಪ್ಪವಾಗಿ ತೆಗಿತೀನಿ. ಮೊದಲನೇ ಪಿಕ್ಚರ್ಲಾದ್ರು ಡೈರೆಕ್ಟರ್ಗೆ ಮರ್ಯಾದೆ ಕೊಡಯ್ಯ. ತಪ್ಪಾಯ್ತು, ಕ್ಷಮಿಸಿ ಸರ್. ಕ್ಷಮಿಸಿದ್ದೀನಿ. ರೆಡಿ ರೆಡಿ. ಕ್ಲಾಪ್ ಇನ್. ಸ್ಟಾರ್ಟ್ ಸೌಂಡ್. ರನ್ನಿಂಗ್ 61/1 ಟೇಕ್ 1 ಕ್ಲಾಪ್ ಆಕ್ಷನ್. ಮೈ ಡಿಯರ್ ರಿಟ್ಟ, ಏನು ನಿನ್ನ ಆಟ? ಮಾಡು ನಿಮ್ ಡ್ಯಾಡಿಗೆ ಟಾಟ, ಹಾಕಿಸುವೆ ಮದುವೆ ಊಟ, ಆಮೇಲೆ ಪ್ರೇಮದ ಆಟ. ಏ ಪ್ರಾಣ ಕುಂತ. ಅಯ್ಯೋ ನಾತ ನಾತ. ಓಯ್ ಡಾರ್ಲಿಂಗ್, ಈ ನಿನ್ನ ಚಿನ್ನಂತ ಮಾತು ಕೇಳಿ ನನ್ನ ಮಾಂಸ ನಾನಿನ ಕೈ ಕಟ್ಟಿದ್ದೀನಿ. ಮೈಯಾಗ ಪರ್ಚ್ಕೋತಾ ಇದೀರಿ. ಮತ್ತಿನ್ನೇನು? ಈ ಪಿಕ್ಚರ್ ನ ಡೈರೆಕ್ಟ್ ಮಾಡ್ಬೇಕು ಅಂತಂದ್ರೆ ಯಾವನಾರು ಮಿಲಿಟರಿ ಹೋಟ್ಲೋನೇ ಬರ್ಬೇಕು. ನಾನ್ ತೆಗಿತಾ ಇರೋದು ವೆಜಿಟೇರಿಯನ್ ಪಿಕ್ಚರ್, ನಾನ್ ವೆಜಿಟೇರಿಯನ್ ಪಿಕ್ಚರ್ ಅಲ್ಲ. ಅಮ್ಮ ಹೀರೋಯಿನ್ನು ಅದು ಜಿನ್ ಅಲ್ಲ ಅಮ್ಮ, ಜೇನು. ಮಾಂಸ ಅಲ್ಲ ಅಮ್ಮ, ಮನಸ್ಸು. ಜೇನಿನಂತ ಮನಸ್ಸು. ಶಾನ್ಸ್ ಐ ಸೆಡ್. ಕ್ಲಾಪ್ ಇನ್. ಸ್ಟಾರ್ಟ್ ಸೌಂಡ್. ರನ್ನಿಂಗ್ ಟೇಕ್ 2 ಕ್ಲಾಪ್ ಆಕ್ಷನ್. ಮೈ ಡಿಯರ್ ರಿಟ್ಟ. ಅಮ್ಮ ಸರ್, ಅಮ್ಮ ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆವರೆಗೂ ಶೂಟಿಂಗ್ ಇದೆ. ಅಮ್ಮ ಮಧ್ಯಾಹ್ನ ಕಲಾಕ್ಷೇತ್ರದಲ್ಲಿ ಒಂದು ಫಂಕ್ಷನ್ ಇದೆ. ಆಮೇಲೆ ಕನ್ನಡ ರಾಜ್ಯೋತ್ಸವದ ಪ್ರೋಗ್ರಾಮ್ಗಳಿಗೆ ಭಾಗವಹಿಸೋದಕ್ಕೆ ಬೇರೆ ಬೇರೆಯವರಿಗೆಲ್ಲ ಹೋಗ್ಬೇಕು. ಅದಕ್ಕೆಲ್ಲ ಪ್ರಯಾಣಕ್ಕೆ ರೆಡಿ ಮಾಡ್ಬಿಡ್ತೀನಿ ಸರ್. ಸರ್ ನಿಮಗೆ ಫೋನ್. ಹಲೋ ಹಲೋ, ಬರ್ತಾ ಇದೀನಿ. ಥ್ಯಾಂಕ್ ಯು. ಅಮ್ಮ ಎಲ್ಲೆಲ್ಲಿ ನಿನ್ನ ಹುಡುಕೋದು? ಅದಕ್ಕಂತಲೇ ಕಟ್ಸಿದ್ಯಲ್ಲ ಇಷ್ಟು ದೊಡ್ಡ ಅರಮನೆನ. ಅದ್ಯಾವುದು ನಿನ್ ಮನಸ್ಸಷ್ಟು ದೊಡ್ಡಲ್ಲ ಬಿಡಮ್ಮ. ಸಾಕು ಸುಮ್ನಿರೋ, ಎಲ್ಲ ಬರೀ ಬಾಯಿ ಮಾತು. ಯಾಕಮ್ಮ ನಿನ್ನ ಮಗನ ಮೇಲೆ ಇಷ್ಟು ಕೋಪ? ಕೋಪ ಮಾಡ್ಕೊಂಡು ಏನೋ ಪ್ರಯೋಜನ? ಏನಾದ್ರೂ ಹೇಳ್ಬೇಕು ಅಂದ್ರೆ ನೀನು ಎದುರಿಗೆ ಸಿಕ್ಕಿದ್ರು ತಾನೆ. ಓಹೋ, ನನಗ್ ಗೊತ್ತಾಯ್ತು ಯಾತಕ್ ನಿಂಗ್ ನನ್ ಮೇಲೆ ಕೋಪ ಅಂತ. ನಿನ್ನ ನೋಡಿ 1 ವಾರ ಆಯ್ತು ಅಂತ ತಾನೆ. ಏನಮ್ಮ ಮಾಡೋದು, ನಾನು ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಬರುವಷ್ಟೊತ್ತಿಗೆ ನೀನ್ ಮಲ್ಕೊಂಡಿರ್ತೀಯ. ಸುಮ್ನೆ ನೀನ್ ಯಾತಕ್ಕೆ ಎಬ್ಬರಿಸ್ ತೊಂದರೆ ಕೊಡ್ಬೇಕು ಅಂತ. ಈಗ ನಾನು ನಿನ್ ಮುಂದೆ ಇದ್ದೀನಲ್ಲ, ನನ್ನ ಮಾತಾಡ್ಸಮ್ಮ. ಬಂದ್ಬಿಟ್ಟ ದೊಡ್ಡದಾಗ ಅಮ್ಮ ಅಂತ. ಒಂದು ಗಂಟೆ ನನ್ನ ಹತ್ರ ಕೂತ್ಕೊಂಡು ಮಾತಾಡುವಷ್ಟು ಪುರ್ಸತ್ತಿಲ್ಲ ನಿನ್ಗೆ. ಯಾವಾಗ ನೋಡಿದ್ರು ಶೂಟಿಂಗು. ಅದಾಗಲ್ಲಮ್ಮ, ನಾನು ಒಂದು ದಿನ ಬಿಡು ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ನಂಬ್ಕೊಂಡಿರೋ ನಿರ್ಮಾಪಕರ ಗತಿ ಏನಮ್ಮ? ಈ ನನ್ನ ಮಗನಿಂದ ತೊಂದರೆ ಆಯ್ತು ಅಂತ ನನ್ನ ಬೈಕೊಂಡ್ರೆ ಆಗ ನಿನ್ ಮನಸ್ಸಿಗೆ ತಾನೇ ಬೇಜಾರು? ಏನೇನೋ ಮಾತಾಡಿ ನನ್ನ ಮರಳು ಮಾಡ್ತೀಯ. ಮಳ್ಳ ನೀನು. ಮಳ್ಳ ಕಳ್ಳ ಅಂತ ನೀನ್ ಹೇಳ್ತೀಯ, ಆದ್ರೆ ಜನ ಏನ್ ಹೇಳ್ತಾರಂತ ನೀನೇ ಬಂದ್ ನೋಡು. ಎಲ್ಲಿಗೋ? ಇವತ್ತು ಈ ನಿನ್ ಮಗನಿಗೆ ಶ್ರೇಷ್ಠ ನಟ ಅಂತ ಬಿರುದು ಕೊಡ್ತಾ ಇದ್ರಮ್ಮ. ನೀನೇ ಬಂದ್ ನೋಡು ಈ ನಿನ್ ಮಗ ಏನ್ ಸಾಧಿಸ್ಬಿಟ್ಟಿದ್ದಾನೆ. ಅಲ್ಲೆಲ್ಲ ನಾನ್ ಬರಲ್ಲಪ್ಪ, ನೀನು ಹೋಗ್ಬ. ಸರ್, 2 ಸತಿ ಫೋನ್ ಬಂದಿತ್ತು. ಫಂಕ್ಷನ್ಗೆ ಎಲ್ರು ನಿಮ್ಗೋಸ್ಕರ ಕಾಯ್ತಾ ಇದಾರೆ. ಸರಿ, ನೀನ್ ನಡಿ, ನಾ ಬರ್ತೀನಿ. ಆಯ್ತು ಸರ್. ಬಾಮ್ಮ ಹೋಗೋಣ. ಬರಲ್ಲ ಅಂದ್ರೆ ಬರಲ್ಲ, ನೀನ್ ಹೋಗ್ಬಿಟ್ ಬಾ. ಈಗ ನಾನು ಬರ್ತಿರೋ ಕೋಪಕ್ಕೆ ಆಶೀರ್ವಾದ ಮಾಡಮ್ಮ. ದೇವ್ರು ಒಳ್ಳೇದ್ ಮಾಡ್ಲಿ. ಇಲ್ಲೇ ನಿಲ್ಸಪ್ಪ, ತಗೋ. ಸ್ವಾಗತ. ಈಗ ಶ್ರೀಯುತರಾದ ಖ್ಯಾತ ಸಾಹಿತಿ ಜಿ ಉದಯಶಂಕರ್ ಅವರು 2 ಮಾತುಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ.
ಕನ್ನಡ ಚಿತ್ರರಸಿಕರಿಗೆ ನನ್ನ ನಮಸ್ಕಾರ. ಚಿತ್ರರಂಗನ ಬೆಳೆಸ್ತಾ ಇರೋದೇ ನಿಮ್ಮ ಅಭಿಮಾನ. ಇಂದು ನೀವು ಕಲಾವಿದ ಸೋಮಣ್ಣನನ್ನು ಗೌರವಿಸ್ತಾ ಇರೋದು ನಮಗೆಲ್ಲ ಹೆಮ್ಮೆ ವಿಚಾರ. ಸೋಮಣ್ಣ ಉತ್ತಮ ಕಲಾವಿದ, ಅವರಿಂದ ಉತ್ತಮವಾದ ಕನ್ನಡ ಚಿತ್ರಗಳು ಬರಲಿ, ಅವ್ರಿಗೆ ಒಳ್ಳೆ ಶ್ರೇಯಸ್ ದೊರಕಲಿ ಅಂತ ಆಸೆ ಪಡ್ತೀನಿ. ಅದೇ ನನ್ನ ಹಾರೈಕೆ. ನಟಿ ತಾರಾ ಅವರು 2 ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲಿ ನೆರೆದಿರುವ ಚಿತ್ರರಸಿಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಕಲೆ ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತೆ, ಆದರೆ ಆರಿಸ್ಕೊಳ್ಳೋದು ಕೆಲವ್ರನ್ನ ಮಾತ್ರ. ಆ ಕೆಲವರಲ್ಲಿ ನಮ್ಮ ಸೋಮಣ್ಣ ಕೂಡ ಒಬ್ರು. ಅವರು ಇಷ್ಟು ಎತ್ತರಕ್ಕೆ ಬೆಳೆಯಲು ಕಾರಣ ನಿಮ್ಮೆಲ್ಲರ ಅಭಿಮಾನ. ಆ ಅಭಿಮಾನಕ್ಕೆ ಅವ್ರ ಪ್ರತಿಭೆನೇ ಕಾರಣ. ಒಬ್ಬ ಕಲಾವಿದ ಮತ್ತು ಅಭಿಮಾನಿಗಳ ನಡುವೆ ಮಧುರ ಬಾಂಧವ್ಯದ ಸಂಕೇತವೇ ಈ ಪ್ರಶಸ್ತಿ ಸಮಾರಂಭ. ಇದನ್ನ ಉಳಿಸಿ ಬೆಳೆಸ್ಕೊಳ್ಳೋದು ಒಬ್ಬ ಕಲಾವಿದನ ಸಾಧನೆ ಹಾಗೂ ಅವನ ಸೇವೆಯಲ್ಲಿರುತ್ತೆ. ಇದಕ್ಕೆ ಸಾಕ್ಷಿ ನಮ್ಮ ಸೋಮಣ್ಣನವರು. ಈಗ ನಟ ಶಿವಕುಮಾರ್ ಅವರು ಸೋಮಣ್ಣನವರಿಗೆ ಈ ಪ್ರಶಸ್ತಿನ ಕೊಡ್ತಾ ಇದ್ದಾರೆ. ಈಗ ಸೋಮಣ್ಣನವರು ನಿಮ್ಮನ್ನು ಕುರಿತು 2 ಮಾತುಗಳನ್ನಾಡ್ತಾರೆ. ವೇದಿಕೆ ಮೇಲೆ ಕುಳಿತಿರತಕ್ಕಂತ ಹಿರಿಯರೇ, ನನ್ನ ಸಹಪಾಠಿಗಳೇ, ನನ್ನ ಉಸಿರಿನಲ್ಲಿ ಬೆರೆತ ಕನ್ನಡ ಕಲಾಭಿಮಾನಿಗಳೇ, ಚಿತ್ರರಂಗದಲ್ಲಿ ಒಬ್ಬ ನಟ ಎಷ್ಟು ದಿನ ಇದ್ದ ಅನ್ನೋದು ಮುಖ್ಯ ಅಲ್ಲ, ಇದ್ದು ಏನ್ ಸಾಧಿಸ್ತಾನದೇ ಮುಖ್ಯ. ಈ ದಿನ ನಿಮ್ಮೆಲ್ಲರ ಅಭಿಮಾನ ಪಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಇದಕ್ಕೆ ಕಾರಣ ಯಾರು ಗೊತ್ತಾ? ನನ್ನ ಆತ್ಮೀಯ ಸ್ನೇಹಿತ ಶ್ರೀಧರ್. ಇಲ್ಲಿ ಕೀರ್ತಿ ಒಂದು ಗಾಳಿಪಟ ಇದ್ದಾಗೆ, ಪ್ರತಿಭೆ ಅದ್ರ ಸುತ್ತ ಇರೋ ಗಾಳಿ. ನಿಮ್ಮ ಅಭಿಮಾನ ಆ ಪಟದ ಸೂತ್ರ. ಒಂದು ವೇಳೆ ಈ ಸೂತ್ರ ಏನಾದ್ರು ತುಂಡಾದ್ರೆ ಎಂತ ಗಾಳಿ ಇದ್ರೂ ಸರಿ, ಆ ಪಟ ಎಲ್ಲಿ ಯಾವಾಗ ಹೇಗೆ ಬೀಳುತ್ತೆ ಯಾರಿಗೂ ಗೊತ್ತಾಗಲ್ಲ. ಇವತ್ತಿನ ದಿನ ಈ ನಿಮ್ ಸೋಮಣ್ಣನಿಗೆ ಈ ಕೀರ್ತಿ ಸಲ್ಲಬೇಕು ಅಂದ್ರೆ ಅದೆಲ್ಲ ನೀವು ಕೊಟ್ಟಿರೋ ಭಿಕ್ಷೆ. ಆದ್ದರಿಂದ ಇಲ್ಲಿ ನೆರೆದಿರ್ತಕ್ಕಂಥ ಅಭಿಮಾನಿಗಳಿಗೆ ಈ ಕೀರ್ತಿ ಸಲ್ಲಬೇಕು. ಈ ಸಮಾರಂಭ ನನಗಲ್ಲ, ನಿಮಗೆ. ಆದ್ದರಿಂದ ಇಲ್ಲಿ ನೆರೆದಿರ್ತಕ್ಕಂಥ ಒಬ್ಬೊಬ್ಬ ಅಭಿಮಾನಿಗೂ ಒಂದೊಂದು ಹೂವಿನ ಹಾರ ಹಾಕ್ಬೇಕು. ಆದರೆ ದಯವಿಟ್ಟು ಕ್ಷಮಿಸಿ, ಇಲ್ಲಿ ಹಾರಗಳ ಅಭಾವ ಇದೆ. ಆದ್ದರಿಂದ ಇಲ್ಲಿರೋ ಒಂದು ಹಾರನ ನಿಮ್ ಪರವಾಗಿ ನಾನೇ ಹಾಕೊಂಡ್ಬಿಡ್ತೀನಿ. ನೀವು ನನ್ನ ಮೇಲೆ ಇಟ್ಟಿರೋ ಅಭಿಮಾನಕ್ಕೆ ಸದಾ ಚಿರಋಣಿ. ಜೈ ಕರ್ನಾಟಕ ಮಾತ್ರ. ಅಯ್ಯೋ ಮೆಲ್ಲಿಗೆ ನನಗೆ ತಲಬೇಡಿ. ಅಭಿಮಾನ ಅಂತ ಇಲ್ಲೆಲ್ಲ ಕೈ ಬಿಡ್ತೀರಲ್ಲ. ಮಾಡ್ತೀನಿ ಪ್ಲೀಸ್ ಪ್ಲೀಸ್. ಅಯ್ಯೋ